ಹಲೋ ಕರ್ನಾಟಕ ಎಲ್ಲ ವೀಕ್ಷಕರಿಗೂ ನಾನು ಮಾಡೋ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಹೊನ್ನೆ ಕಾಟಿಪಳ್ಳ. ನಮ್ಮ ಶ್ರೀ ಗುರು ಚೈತನ್ಯ ಚಾನಲ್ಗೆ ಹಾರ್ದಿಕ ಸ್ವಾಗತ. ನಾನು ನಿಮಗೆ ತರ್ತಾ ಇದ್ದೇನೆ ಒಂದು ಆಯುರ್ವೇದಿಕ ಮದ್ದಿನ ಬಗ್ಗೆ, ಒಂದು ಸಿಂಪಲ್ ಆಗಿ ನಿಮ್ಮ ಮನೆ ಮದ್ದು ಮಾಡೋಣ ತಯಾರಿಸುವ ಬಗ್ಗೆ ಹೇಳಿಕೊಡ್ತಾ ಇದ್ದೇನೆ. ನೋಡಿ, ಸಂಬಾರ ಬಳ್ಳಿ, ಇದು ನಮ್ಮ ತುಳುನಾಡಲ್ಲಿ ಸಂಬಾರ ಬಳ್ಳಿ ಅಂತ ಹೇಳ್ತಾ ಇದ್ದಾರೆ, ಮತ್ತು ದೊಡ್ಡ ಪತ್ರೆ ಅಂತ ಕನ್ನಡದಲ್ಲಿ ಹೇಳ್ತಾ ಇದ್ದಾರೆ. ಇದರಿಂದ ಕೆಲವು ಇದೊಂದು ಚಟ್ನಿ ಅಥವಾ ತಂಬುಳಿ ಎಲ್ಲ ಮಾಡ್ತಾರೆ. ಈಗ ನಾನು ಇದರಲ್ಲಿ ತಲೆನೋವು ಅಂತ ಹೇಳಿದರೆ, ಕೆಲವು ಬಿಸಿಲಿಗೆ ಹೋದರೆ ಒಂದು 8 ಗಂಟೆ 9 ಗಂಟೆ 12 ಗಂಟೆ ಬಿಸಿಲಿಗೆ ಹೋದರೆ ಅದೊಂದು ಭಾಳ ಒಂದು ನೋವಾಗ್ತದೆ. ತಲೆನೋವಿಂದ ತಡೆಯಲಿಕ್ಕಾಗೋದಿಲ್ಲ, ಅದರ ನರ ಮೇಲೆ ಫ್ಲಿಕ್ಕರಿಂಗ್ ಆಗೋದು ಇದೆಲ್ಲ ಬರ್ತದೆ, ಮೈಗ್ರೇನು ಇದೆಲ್ಲ ಇರ್ತದೆ. ಅದಕ್ಕೆ ಇದನ್ನು ಸಂಬಾರ ಬಳ್ಳಿ ಮುಖ್ಯವಾಗಿರಿಸಿಕೊಂಡು ಅದಕ್ಕೆ ತೆಂಗಿನೆಣ್ಣೆಗೆ ಒಂದು ಕರಿಬೇವು ಸೊಪ್ಪು, ತುಳಸಿ, ಸ್ವಲ್ಪ ತುಳಸಿ ದಳ, ಮತ್ತು ಇದನ್ನೆಲ್ಲ ಒಂದು ತೆಂಗಿನೆಣ್ಣೆಯಲ್ಲಿ ಕುದಿಸಿ ಮಾಡಿದರೆ ಅದರಲ್ಲಿ ಎಣ್ಣೆ ಆಗ್ತದೆ. ಆ ಎಣ್ಣೆಯಿಂದ ತುಂಬ ರಾತ್ರಿ ಮಲಗು ಹಾಕಿದರೆ ಬೆಳಗ್ಗೆ ನಿಮಗೆ ತಲೆನೋವು ಮಾಯ. ಇದು ಖಂಡಿತ ನಾವು ಉಪಯೋಗ ಮಾಡಿದ್ದೇವೆ. ಹಾಗೆ ಇದು ಹೇಗೆ ತಯಾರಿ ಮಾಡೋದ್ರಲ್ಲಿ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ, ಸಿಂಪಲ್. ಹಾಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾನೀಗ ಈ ಸಂಬಾರ ಬಳ್ಳಿಯಿಂದ ಒಂದು 20 ಎಲೆಗಳನ್ನು ಮುರಿಸ್ತಿದ್ದೀನಿ. ತುಂಬ ಚೆನ್ನಾಗಿದೆ. ಒಂದು 20 ಎಲೆ ಸಾಕು, 1 ಲೀಟರ್ಗೆ 20 ಎಲೆ ಸಾಕು. 20 ಎಲೆ ಸಾಕಿದು. ಇನ್ನು ಕರಿಬೇವು ಎಲೆಂತ ತೋರಿಸ್ತೇನೆ, ಅದು ತಗೊಳ್ತಾ ಇದ್ದೀನಿ. ವೀಕ್ಷಕರೇ ನೋಡಿ, ಇದು ಕರಿಬೇವಿನ ಗಿಡ ಹೋಗಿ ಮರ ಆಗಿದೆ. ಇದು ನಮ್ಮ ಆಶ್ರಮದ ನೆರೆಕೆರೆಯದು. ನೋಡಿ ಬನ್ನಿ, ಈಗ ನಾನು ತುಳಸಿ ಗಿಡ ಹತ್ತಿರ ಹೋಗ್ತಾ ಇದ್ದೀನಿ. ಇದು ತುಳಸಿ ಗಿಡ, ಇದು ಒಂದು ಮುಷ್ಟಿ ಅದನ್ನು ತಗೊಳ್ತಾ ಇದ್ದೀನಿ. ಇದು ನೋಡಿ, ತುಳಸಿ ಗಿಡ ಒಳ್ಳೆ ಸಾಗಿದೆ. ಇದನ್ನು ಒಂದು ಮುಷ್ಟಿಯಾದರೂ ಅದನ್ನು ಚಿಗುರನ್ನು ತೆಗಿತಾ ಇದ್ದೀನಿ. ಎಣ್ಣೆ ತಯಾರಿಸಲಿಕ್ಕೆ ಬೇಕಾದ ವಸ್ತುಗಳನ್ನು ರೆಡಿ ಮಾಡಿದ್ದೇನೆ. ನೋಡಿ, ನಾವು ಆಗಲೇ ಹೇಳಿದ ದೊಡ್ಡ ಪತ್ರೆ ಎಲೆ, ಮತ್ತು ಅದು ಒಂದು ಮುಷ್ಟಿ ಆದಿದೆ. ಇದು 1 ಮುಷ್ಟಿ ತುಳಸಿ. ನೋಡಿ, ಇದು ಕರಿಬೇವು 1 ಮುಷ್ಟಿ, ಒಂದು 10 ಗ್ರಾಮ್ನಷ್ಟು ಪಚ್ಚೆ ಕರ್ಪೂರ, ಮತ್ತು ಶುದ್ಧ ತೆಂಗಿನೆಣ್ಣೆ. ಇದು ನಾವು ಗಾಣದಲ್ಲಿ ತೆಗೆದದ್ದು ಶುದ್ಧ ತೆಂಗಿನೆಣ್ಣೆ. ಈಗ ಈ 3 ವಸ್ತುಗಳನ್ನು, ದೊಡ್ಡ ಪತ್ರೆ ಮತ್ತು ಇದು ತುಳಸಿ, ಇದನ್ನು ಒಂದು ಮಿಕ್ಸಿಯಲ್ಲಿ ಚಿಕ್ಕದಾಗಿ ಸ್ವಲ್ಪ ತುಂಡು ಮಾಡಬೇಕು, ಅಂದರೆ ಅದು ಕುದಿಸಲಿಕ್ಕೆ ಸರಿ ಆಗ್ತದೆ. ಈಗ ತುಂಡು ಮಾಡೋಣ ಮಿಕ್ಸಿಯಲ್ಲಿ. ಈಗ ಬಾಣಲಿ ಕಾಯ್ದಿದೆ. ಈಗ 1 ಲೀಟರ್ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ತೆಂಗಿನೆಣ್ಣೆ, ಶುದ್ಧ ತೆಂಗಿನೆಣ್ಣೆ. ಈಗ ಒಂದು ಶುದ್ಧ ಎಣ್ಣೆ ಹಾಕ್ತಾ ಇದ್ದೇನೆ. ನೋಡಿ, ಬಾಣಲಿ ಬಿಸಿ ಆಗ್ತಾ ಬಂತು. ಇದು ಎಷ್ಟು ಬಿಸಿ ಆಗಿದೆ ಅಂತ ನೋಡೋಣ. ಈಗ ನೋಡಿ, ಸ್ವಲ್ಪ ನೀರು ಚಿಮ್ತಾ ಇದ್ದೀನಿ. ಈಗ ಬಿಸಿ ಆಗಿದೆ. ಅದೇ ನಂತರ ಅದನ್ನು 3, ಅಂದರೆ ಕರಿಬೇವು, ದೊಡ್ಡ ಪತ್ರೆ, ತುಳಸಿ, ಇದನ್ನು 3ನ್ನು ಮಿಕ್ಸಿಯಲ್ಲಿ ತುಂಡು ಮಾಡಿದ್ದನ್ನು ಇಲ್ಲಿ ಹಾಕ್ತಾ ಇದ್ದೀನಿ. ನೋಡಿ, ಎಣ್ಣೆ ಮೆಲ್ಲ ಹಾಕ್ತಾ ಇದ್ದೀನಿ. ಸ್ವಲ್ಪ ಸೌಟ್ ಹಾಕಿ ತಿರುಗಿಸ್ತಾ ಇದ್ದೇನೆ. ನೋಡಿ, ಪಚ್ಚೆ ಕಲರ್ ಬಂದು ನೋಡಿ. ಸ್ವಲ್ಪ ಅದು ಕಡಿಮೆ ಆಯಿತು ಬಂದು ನೋಡಿ. ನಿಲ್ಲುವರೆಗೆ ಟಚ್ ಮಾಡಬೇಕು ಅಷ್ಟೇ, ಹೆಚ್ಚು ಸುಡಬಾರ್ದು. ನೋಡಿ, ತುಂಬ ಗ್ರೀನ್ ಕಲರ್ ಬಂದಿದೆ. ನೊರೆ ನಿಲ್ತಾ ಬಂತು. ನೋಡಿ, ಸಾಧಾರಣ ನೊರೆ ನಿಂತಿದೆ. ಪಚ್ಚೆ ಕಲರ್ ಉಂಟು. ಈಗ ನಾನು ಸ್ಟವ್ ಆಫ್ ಮಾಡ್ತೇನೆ, ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ನೋಡಿ, ಈಗ ನಾನು ಸ್ವಲ್ಪ ತಣ್ಣಗಾಗಿದೆ. ಒಂದು ಸಾಧಾರಣ ಬೆಚ್ಚ ಇದೆ. ಆ ಬೆಚ್ಚದಲ್ಲಿ ಆ ಬಿಸಿ ಇರುವಾಗಲೇ, ಸ್ವಲ್ಪ ಬಿಸಿ ಇರುವಾಗಲೇ ನಾನು ಪಚ್ಚೆ ಕರ್ಪೂರ ಹಾಕ್ತಾ ಇದ್ದೀನಿ. ಒಂದು 10 ಗ್ರಾಮ್ದಷ್ಟು ನೋಡಿ ಹಾಕ್ತಾ ಇದ್ದೀನಿ. ಘಮ ಪರಿಮಳ ಬರ್ತಾನೆ. ಪಚ್ಚೆ ಕರ್ಪೂರ ಬಹಳ ಒಳ್ಳೆ ತಂಪು ಬರ್ತದೆ. ಈಗ ರೆಡಿಯಾಗಿದೆ. ತಣ್ಣಗಾಯಿಸುವ, ಮತ್ತು ನಿಮಗೆ ಅದರ ಪರಿಮಳ ತೋರಿಸ್ತಾ ಇದ್ದೀನಿ.
ಮತ್ತು ಬಾಟ್ಲಿ ತುಂಬಿಸಿಡೋಣ. ಏನು ಹಾಳಾಗೋದಿಲ್ಲ. ಒಂದು 2-3 ವರ್ಷಕ್ಕೆ ತೊಂದರೆ ಇಲ್ಲ. ಇದು ತಲೆನೋವಿಗೆ ಬಹಳ ಒಳ್ಳೆಯ ಎಣ್ಣೆ ಇದು. ವೀಕ್ಷಕರೇ ನೋಡಿ, ಈಗ ಬೆಣ್ಣೆ ಎಲ್ಲ ರೆಡಿಯಾಗಿದೆ. ನಾನು ನೋಡ್ತಾ ಇದ್ದೀನಿ, ಘಮ ಘಮ ಪರಿಮಳ ಬರ್ತಾ ಉಂಟು. ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ. ವಾವ್, ಎಷ್ಟು ಚೆಂದ ಬರ್ತಾ ಉಂಟು ನೋಡಿ. ಇದು ತಲೆನೋವಿಗೆ ಬಹಳ ನಂಬರ್ 1 ಸಂಪೂರ್ಣ. ಈಗ ನಾನು ತಲೆಗೆ ಹಾಕ್ತಾ ಇದ್ದೀನಿ. ಇದೇ ರೀತಿ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ನಾವು ಕೂಡ ಈ ಆಶ್ರಮವಾಸಿಗಳನ್ನು ಸೇರಿಕೊಂಡು ಎಣ್ಣೆ ಬಾಟ್ಲಿಯಲ್ಲಿ ಮಾಡ್ಕೊಡ್ತೇವೆ. ನಮ್ಮ ಆಶ್ರಮವನ್ನು ಕೆಲವರು ಬಂದು ಗ್ರಾಹಕರು ತಗೊಂಡು ಹೋಗ್ತಾ ಇದ್ದಾರೆ. ಬಹಳ ಒಳ್ಳೇದುಂಟು ಅಂತ ಹೇಳಿಕೊಂಡು. ದೊಡ್ಡ ಉದ್ಯಮ ಆಗಿಲ್ಲ, ಮಾಡಬೇಕಾದ್ರೆ ಅದಕ್ಕೆ ಬೇಕಾದ ಮಾನದಂಡಗಳುಂಟು. ಆದರೆ ನಾವು ಗುರುಚೈತನ್ಯದ ಆಶ್ರಮವಾಸಿ ಖರ್ಚಿಗೆ ಒಂದು ಆಗ್ತದೆ ಅಂತ ಹೇಳಿಕೊಂಡು ಮಾಡ್ತಾ ಇದ್ದೇವೆ. ಅದೇ ಸಂಬಾರ ಬಳ್ಳಿಯ ಎಣ್ಣೆ ತಲೆನೋವಿಗೆ ಸಂಬಂಧಪಟ್ಟ ಮಾಡ್ತಾ ಇದ್ದೇವೆ. ಆಯಿತು, ನೀವು ವೀಕ್ಷಿಸಿದ ನೀವು ನೋಡಿದವರೆಲ್ಲ ಇದು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಜನರಿಗೆ ತಲುಪಿಸಿ, ಹಾಗೆ ನಮ್ಮ ಗುರುಚೈತನ್ಯ ಸಪೋರ್ಟ್ ಮಾಡಿ ಹೇಳ್ಕೊಂತ ವಿನಂತಿ ಮಾಡಿ. ಧನ್ಯವಾದಗಳು.